ಖುಷಿ ಆಯ್ತು ಎಲ್ಲ ನಮ್ಮ ಮಾಧ್ಯಮದವರ ಈ ಕೆಲಸಕ್ಕೆ ಕೊಡ್ತಾ ಇರೋದು ಬೇರೆ ಯಾರಲ್ಲ ಸರ್ ಇದು ಸರಿ ಅದು ಅಕ್ಕ ಸರ್ ಇಲ್ಲಿ ನೋಡಿ ಸ್ಮೈಲ್ ಇರಲಿ ಅಕ್ಕ 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 ಓಕೆ ಹಾಂ ಸರ್ ಸರ್ ಇಲ್ಲಿ ನೋಡಿ ಬಾಯ್ ಹಾಂ ಅಕ್ಕ ಅಕ್ಕ ಹಾಂ ಮುರಪ್ಪಣ್ಣ ಹಾಂ ಸ್ವಲ್ಪ ತೇಣ ಸ್ಮೈಲ್ ಇರಲಿ ಸ್ಮೈಲ್ ಇರಲಿ ಖುಷಿ ಆಯ್ತು ಹಾಂ ಮುರಪ್ಪಣ್ಣ ಹಾಂ ಸ್ವಲ್ಪ ತೇಣ ಸ್ಮೈಲ್ ಇರಲಿ ಸ್ಮೈಲ್ ಇರಲಿ ಸರ್, ಈಗ ಸೋಮವಾರ ಚುನಾವಣೆ ನಡೀತು. ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಮೊದಲೇ ಮಾತುಕತೆ ಆದಂತೆ ರಾಜೀನಾಮೆ ಕೊಟ್ಟಿದ್ದರು. ಆ ಸ್ಥಾನ ತೆರವಾಗಿತ್ತು. ಹಾಗಾಗಿ ಆ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೇಶ್ ಆದಂಥ ನಾನು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕುಪ್ಪಳ್ಳಿ ವೆಂಕಟಮ್ಮ ಅವರು ಸ್ಪರ್ಧೆ ಮಾಡಿದ್ವಿ. ಒಟ್ಟು 20 ಜನ ಸದಸ್ಯರಿದ್ವಿ. ನಮ್ಮದು ಸ್ಪಷ್ಟವಾಗಿ ಬಹುಮತ 13 ಜನ ಇದ್ದಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ಆಪೋಸಿಟ್ ಅವ್ರು ಯಾರೂ ನಾಮಿನೇಷನ್ ಆಗಿಲ್ಲ. ಹಾಗಾಗಿ ನನ್ನ ಮೊದಲನೇ ಆದ್ಯತೆ ಏನಂತಂದರೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ನನ್ನ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಾನು ಕಳೆದ 15 ವರ್ಷದಿಂದ ಇದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿರಂತರವಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿರೋ ಒಂದು ಅನುಭವ ಇದೆ. ಆ ಒಂದು ಅನುಭವ ನನಗೆ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಈ ಕೆಲಸ ಏನಿಲ್ಲ ಸರ್. ಈಗ ಚರಂಡಿ ಇದೆ, ರಸ್ತೆಗಳಿದೆ, ಬೀದಿ ದೀಪಗಳಿದೆ, ವಾಟರ್ ಫಿಲ್ಟ್ರ್ ಕೇಳ್ತಾ ಇದ್ದಾರೆ, ಐಮಾಸ್ ಲೈಟ್ ಕೇಳ್ತಾ ಇದ್ದಾರೆ. ಅವುಗಳನ್ನೆಲ್ಲ ಶಾಸಕರ ಹತ್ರ ಮಾತಾಡಿ
ಅನಿಲ್ ಅಣ್ಣವ್ರ ಹತ್ರ ಮಾತಾಡಿ ಎಲ್ಲ ಹಾಕೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಗ್ರಾಮ ಪಂಚಾಯತಿಯಲ್ಲಿ ಮಧ್ಯವರ್ತಿ ಲಾವಣಿ ಜಾಸ್ತಿ ಇದೆ ಅಂತ. ಸರ್, ಇದು ಒಳ್ಳೆ ಪ್ರಶ್ನೆನ ಕೇಳಿದರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಅದೇ. ಮೊದಲನೇದಾಗಿ ನಾನು ಗ್ರಾಮ ಪಂಚಾಯತಿ ಸಿಬ್ಬಂದಿವರೆಗೆ ಕೇಳಿದ್ದೀನಿ, ಮಧ್ಯವರ್ತಿಗಳಿಗೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅವಕಾಶ ಇಲ್ಲ. ಸ್ಥಳೀಯ ಪ್ರತಿನಿಧಿಗಳು ಸಾರ್ವಜನಿಕರು ಬರಲಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗಲಿ. ಮತ್ತು ನಮ್ಮ ಸ್ಟಾಫ್ಗೂ ಹೇಳಿದ್ದೀನಿ, ಈ ಗೊತ್ತಿಲ್ಲದಿರೋರು ಬಡವರು ಬಂದರೆ ಮೊದಲು ಅವ್ರನ್ನ ಕಾಯಿಸ್ಬಾರ್ದು, ಯಾವುದೇ ಕೆಲಸಕ್ಕೂ ಕಾಯಿಸ್ಬಾರ್ದು, ಅವ್ರ ಕೆಲಸನ ಫಸ್ಟ್ ಮಾಡಿ ಕಳಿಸ್ಬೇಕಂತ ಈಗಾಗಲೇ ನಮ್ಮ ಸಿಬ್ಬಂದಿವರೆಗೂ ತಿಳಿಸಿದ್ದೀನಿ. ಹಾಗಾಗಿ ನಾನು ಕೆಲಸ ಮಾಡ್ತೀನಿ ಸರ್.